ಹಾಕಿದೆ ಹಾಯ್ ಫ್ರೆಂಡ್ಸ್, ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಕೂಡ ಸ್ವಾಗತ. ಇದು 2 ದಿನದ ವ್ಲಾಗ್ ಇದೆ. ಒಂದು ಏಕಾದಶಿ ದ್ವಾದಶಿ ಹಬ್ಬ ಬಂದಿತ್ತು ನೋಡಿ, ಅದರದ್ದು ಒಂದು ವಿಡಿಯೋ. ಆಮೇಲೆ ಅದರ ಮಾರನೇ ದಿನದ್ದು ಒಂದು ನಾನ್ ವೆಜ್ ಊಟದ ಒಂದು ವಿಡಿಯೋ. ಸೊ 2 ವಿಡಿಯೋ ಉಂಟು. ಎಲ್ಲರೂ ಕೂಡ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ಜನ ವಿಡಿಯೋಸ್ಗಳನ್ನೆಲ್ಲ ನೋಡ್ತಾರೆ, ಲೈಕ್ ಮಾಡ್ತಾರೆ, ಆದರೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಕಾರಣ ಏನೊಂದು ಗೊತ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ಎಷ್ಟೋ ಜನರಿಗೆ ಒಂದು ದೊಡ್ಡ ಸಹಾಯನೇ ಆಗುತ್ತೆ. ಸೊ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾರಿಗೂ ಕೂಡ ಒಂದಿಷ್ಟು ಹಣ ಕೊಡಬೇಕಾಗಿಲ್ಲ. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಜಾಸ್ತಿ ಹಣವೂ ಕೂಡ ಬರೋದಿಲ್ಲ. ಅದೊಂದು ಸಪೋರ್ಟು, ಹಾಗೆಯೇ ಚಾನಲ್ ಗ್ರೋತ್ ಆಗಲಿಕ್ಕೆ ಒಂದು ನಿಮ್ಮಿಂದ ಆಗುವಂಥ ಒಂದು ದೊಡ್ಡ ಸಹಾಯ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ. ಇಷ್ಟ ಆಗಿದರೆ ಲೈಕ್ ಕೂಡ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಕೂಡ ಮಾಡ್ಬೋದು. ಹಾಗೆಯೇ ಏಕಾದಶಿ ಹಬ್ಬ ಬಂದಿತ್ತು ನೋಡಿ. ಕೆಲವೊಬ್ಬರು ಏಕಾದಶಿ ಹಬ್ಬವನ್ನು ಆಚರಣೆ ಮಾಡ್ತಾರೆ, ಇನ್ನು ಕೆಲವೊಬ್ಬರು ದ್ವಾದಶಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಮಾರನೇ ದಿನ. ನಮ್ಮನೆಯಲ್ಲಿ ನಾವು ಮೊದಲಿಂದನೂ ಕೂಡ ದ್ವಾದಶಿಯನ್ನು ಆಚರಣೆ ಮಾಡ್ತೀವಿ. ಏಕಾದಶಿ ಹಬ್ಬವನ್ನು ಕಡಿಮೆ. ಹಾಗಾಗಿ ನಾವೇನು ಮಾಡ್ತೀವಿ, ಏಕಾದಶಿ ಹಬ್ಬದ ದಿನ ಪಾಯಸ ಈ ಥರದನ್ನು ಮಾಡ್ತೀವಿ. ಮಾಡೋದೇ ಇಲ್ಲ ಅಂತಲ್ಲ, ಮಾಡ್ತೀವಿ, ಆದರೆ ಆಚರಣೆ ಮಾಡೋದು ದ್ವಾದಶಿ ದಿನ. ಹಾಗಾಗಿ ದ್ವಾದಶಿ ದಿನ ಏನು ಹೇಳಿ, ದೋಸೆ ಮಾಡಿ, ಉದ್ದಿನ ದೋಸೆ ಮತ್ತು ದಪ್ಪದ ಸಾರು ಈ ಥರದನ್ನೆಲ್ಲ ಮಾಡಿ ಎಡೆಗೆ ಹಾಕಬೇಕು. ಹಾಗಾಗಿ ಸಿಹಿಗೋಸ್ಕರ ನಾವು ಬಚ್ಚೆಸರ ಪಾಯಸ ಮಾಡಿದ್ವಿ. ಆಮೇಲೆ ಉದ್ದಿನ ದೋಸೆ, ಆಮೇಲೆ ದಪ್ಪದ ಸಾರು ಈ ಥರದನ್ನೆಲ್ಲ ಮಾಡಿ ಎಡೆಗೆ ಹಾಕೋದು. ಇದು ಈಗ ಮಳೆಗಾಲದ ಮೊದಲನೇ ಹಬ್ಬ ಏಕಾದಶಿ. ಹಂಗಾಗಿ ನಮ್ಮದು ಆಚರಣೆ ಆಯಿತು ದ್ವಾದಶಿ ದಿನ. ಇನ್ನು ನೀವು ದ್ವಾದಶಿ ಮಾಡ್ತೀರಾ ಅಥವಾ ಏಕಾದಶಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ, ಆಯಿತಾ? ಹಾಗೆ ನೋಡಿ, ಫಸ್ಟಿಗೆ ನಾನು ಸ್ವಲ್ಪ ರವೆಯನ್ನೆಲ್ಲ ಹುರಿದಿಟ್ಕೊಂಡೆ. ಅಮ್ಮ ಬಚ್ಚೆಸರನ್ನ ಬೇಯಿಸೋದಕ್ಕೆ ಇಟ್ಟಿದ್ದರು. ಆಮೇಲೆ ರವೆಯನ್ನು ಹುರಿದು ಸ್ವಲ್ಪ ತಣ್ಣಾದ್ಮೇಲೆ ತೆಂಗಿನ ಹಾಲನ್ನು ತೆಕ್ಕೊಂಡು, ತೆಂಗಿನ ಹಾಲಲ್ಲಿ ರವೆಯನ್ನು ಕರಡಿ ಬಚ್ಚೆಸರು ಬೆಂದಾದಂದರೆ ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ರವೆ ಹಾಕಿದ ನಂತರ ಪಾಯಸ ಸ್ವಲ್ಪ ತೆಳುವಾಗಿರೋದು, ದಪ್ಪ ಆಗೋದಕ್ಕೆ ಶುರುವಾಯ್ತದೆ. ಆಗ ಅದಕ್ಕೆ ನಾವು ಸಿಹಿಗೆ ತಕ್ಕಷ್ಟು ಬೆಲ್ಲನೋ ಸಿಹಿನೋ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ಸರಿಯಾಗಿ ಹದ ಮಾಡಿದರೆ ಚೆನ್ನಾಗಿರುತ್ತೆ. ಇದಕ್ಕೆ ಏಲಕ್ಕಿ ಪುಡಿ, ಆಮೇಲೆ ಯಾವುದೇ ರೀತಿಯಾದಂಥ ನಮಗೇನೇನು ರುಚಿ ಬೇಕು ಅನ್ನಿಸ್ತದೆ ನೋಡಿ, ಆ ಥರದ ಫ್ಲೇವರೆಲ್ಲ ಹಾಕ್ಕೊಳ್ಬೋದು. ತುಂಬ ಇಷ್ಟ ನನಗಂತೂ ಈ ಪಾಯಸ. ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಕದಿಯ ಕರೆಂಟು ಎಲ್ಲದಕ್ಕೂ ಇದು ನೋಡು, ಇದ್ರ ನೋಡು ಯಾವಾಗ ನಾ ಈಗ ಮುಟ್ಟದೆ. ಸಾರಿ, ಏಡೇನೆ ಜಾಲಿ ಹಿಂಗೆ ಇದು ಕಪ್ಪು ಗಟ್ಟಿ ಇರೋದಿಲ್ಲ, ಇದು ಮೆತ್ತಗೆ ಜೀವದೆ.
ನನ್ನ ಕೈಲಿ ಕೊಡು ಮುಕ್ಕೊಡು ಹಂಗೆ ಸೇರೆ ನೋಡಿ ಬೆಕ್ಕನ ಮರಿ ನೋಡಿ ಹಂಗೆ ಸೇ ಇದಕ್ಕೆ ಬಾವು ತಗೊಂಡೋಗಿ ಅದು ಹಾಳಾಗೋಗೋದಿಲ್ವ ಚೆಕ್ ಮಾಡಿಸಿ ನೀ ಹತ್ರ ಅಡಿ ಆಗ ಹಿಡಿ ತಡೆ ಎಳೆ ಬಿಡ ಕಚ್ಚಗಲ್ಲ ಬಿಡು ಅಣ್ಣ ಕೈಲಿ ಮುಕ್ಕೊಡು ತುಕ್ಕ ಮಾಡ್ಬಿಡು ಸೋಮವಾರ ತುಕ್ಕ ಮಾಡೋದು ಅದಕ್ಕೆ ಬ್ಯಾಗ್ ಬಾ ಮಳೆ ಬರ್ತದೆ ಏಟ್ಕೊಕ್ಕೂ ಅಣ್ಣ ಬಗ್ಗೆ ಮುಕ್ ತಡಿಯ ಅವ್ರನ್ನ ಹತ್ರ ಮನೆಗೆ ಅದೆಲ್ಲ ದಿಕ್ಕಪ್ಪಲ್ಲ ಮುರ್ತಾಕೋ ಬಿಕ್ಕ ಮರಿ ತಿಂತದೇನೆ ನೋಡೋಕೆ ಬಂದಿದೆ ನೋಡಿ ಅದನ್ನ ಏಟ್ ಮುರ್ದಾಕು ಮಳೆ ಬರೋ ಚೆಕ್ ಮಾಡ್ಕೊಂಬನಿ ಅಂದೆ ಸಾರೆ ಮಾಡೋಣ ಯಾವ್ದ ನಮ್ಮ ಮನೆ ಹತ್ರ ಇರುವಂಥ ಹೊಳೆಯಲ್ಲೆಲ್ಲ ನಾವು ಏಡಿಯನ್ನು ಹಿಡ್ಕೊ ಬರ್ತಿದ್ರು ಆದರೆ ಈ ವರ್ಷ ಎಂತಕ್ಕಂತ ಗೊತ್ತಿಲ್ಲ ಏಡಿನೇ ಸಿಕ್ಕಲಿಲ್ಲ ಮತ್ತು ಎಲ್ಲರೂ ಬಂದು ಹಿಡಿದು ಖಾಲಿ ಮಾಡಿಬಿಟ್ಟಿದ್ದಾರೆ ಅದು ಗೊತ್ತಿಲ್ಲ ನಾವು ಸರಿಯಾದ ಸಮಯಕ್ಕೆಲ್ಲ ಹೋಗಲಿಲ್ಲ ಮತ್ತು ಈಗೆಲ್ಲ ನೀರು ಜಾಸ್ತಿ ಏಡಿ ಹಿಡಿಯೋದಕ್ಕೆಲ್ಲ ಆಗೋದಿಲ್ಲ ಹಂಗಾಗಿ ಇದು ಹೊನ್ನಾವರದಿಂದನೇ ತಕ್ಕ ಬಂದದ್ದು ಏಡಿ ಮತ್ತು ಅಮ್ಮ ಯಾವಾಗಲೂ ಇದೇಂತೇಳಿ ಸುಕ್ಕ ಮತ್ತು ಗಸಿ ಥರನೇ ಮಾಡೋದಾಗಿತ್ತು ಆದರೆ ಇವತ್ತಿನ ದಿನ ಅಮ್ಮ ಸಾರು ಮಾಡ್ತೆ ಅಂತ ಆರ್ಡರ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ನಾನು ಫಸ್ಟ್ ಟೈಮ್ ಏಡಿ ಸಾರನ್ನು ತಿಂತಾ ಇರೋದು ಅಡ್ಡಿಲ್ಲ ಚೆನ್ನಾಗಿತ್ತು ಆದರೆ ಸಾರಿಗಿಂತಲೂ ಸುಕ್ಕನೇ ಚೆನ್ನಾಗಿರ್ತದೆ ಒಂಥರ ಚೆನ್ನಾಗಿತ್ತು ಅಪರೂಪಕ್ಕೆ ತಿಂದಿದ್ದು ಏಡಿ ಸಾರು ಚೆನ್ನಾಗಿತ್ತು ಮಡ್ಕೀರ್ ಮಾಡ್ಬೇಕಾಗಿತ್ತು ಯಾಕೆ ಮಡ್ಕಿಲ್ಲ ಮತ್ತು ಮನೆ ಕಾಯಕ್ಕೂ ಎದಿತ್ತಿತ್ತ ಒಂದು ಕಾಯಿ ಒಂದು ಕಡಿ ಹಾಕಿದ್ದು ತೆಳ್ಳಗೆ ಮಾಡು ಹಾಕಿದೆ ಇದು ಒಡೆದೋಗಿಲ್ವೇ ಸಾಕು ಹಿಂಗೆ ಇರಲಿ ಏನ ಮನೆದ ಪೂಜೆಯಾಗಿ ತಗೊಬಂದ್ರೇನು ಶಿಂಗರಿ 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 ಇಲ್ಲಿ ಶಿಂಗರಿ ಇಲ್ಲಿ ಗುಡ್ ಗರ್ಲ್ ನೋಡಿ ಇದು ಬೇಸಿಗೆಯಲ್ಲಿ ಮಾಡಿಟ್ಟಿರೋದು ತರ್ಕು ಸಿಂಗರಿಗೆಲ್ಲ ಈಗ ಕಾಲಡಿಗೆ ಇದನ್ನೇ ಹಾಕೋದು ಮತ್ತು ಕಾಡಿಂದೆಲ್ಲ ಸೊಪ್ಪೆಲ್ಲ ಕಡಿಯೋದಿಲ್ಲ ನಮ್ಮ ಮನೆಯಲ್ಲಿ ಬೇಸಿಗೆಲ್ಲೇ ಒಟ್ಟು ಮಾಡಿ ಇಡ್ತಾರೆ ಈಗೆಲ್ಲ ತೆಗೆದು ಹಾಕೋದು ನೋಡಿ ಈ ಥರ ನೋಡಿ ಜೂಲಿ ನನ್ನ ಬೆನ್ನು ಹತ್ಕೊಂಡು ಬಂದಿದೆ ಜೂಲಿ ಜೂಲಿ
ತಕ ತೋರ್ಸಕ್ ತಕ ಬಾಳೆಹಣ್ಣು